distribution of earthquake. This is similar to your volcano. ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲೂ ನಿಮ್ಗೆ ಅರ್ಥ್ ಜಾಸ್ತಿ ಆಗೋದು ನೋಡಿ, ಜಾಸ್ತಿ ರೇಟ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಗೇನ್ ದ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಸೊ ಕನ್ವರ್ಜನ್ ಪ್ಲೇಟ್ ಬೌಂಡ್ರಿ ಇದ್ರೆ ಎನಿವೇ ಅರ್ತ್ ಡೈರೆಕ್ಟ್ ಆಗಿ ಆಗ್ತಿರುತ್ತೆ. ಟ್ರಾನ್ಸ್ಫಾರ್ಮ್ ಪ್ಲೇಟ್ ಬೌಂಡ್ರಿ ಇದ್ರೂ ಆಗ್ತಿರುತ್ತೆ. ಡಯೋಜನ್ ಪ್ಲೇಟ್ ಬೌಂಡ್ರಿ ಇದ್ದಲ್ಲೂ ಅರ್ಥಕ್ ಆಗುತ್ತೆ. ವಾಲ್ಕನಿಕ್ ಇಂಡ್ಯೂಸ್ ಅರ್ಥಕ್ ಆಗುತ್ತೆ. ಓಕೆ, ಬಟ್ ತುಂಬಾ ಸ್ಟ್ರಾಂಗ್ ಅರ್ಥಕ್ವೇಕ್ಸ್ ಎಲ್ಲ ಆಗುತ್ತೆ ಈ ರೀಜನ್ ಅಲ್ಲಿ, ವೇರ್ ಎವರ್ ಯು ಹಾವ್ ಕನ್ವರ್ಜೆಂಟ್ ಅಂಡ್ ಡೈವರ್ಜೆಂಟ್ ಪ್ಲೇಟ್. ಸೊ ಅರ್ಥ್ವೇಕ್ ಝೋನ್ಸ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಟೂ ಮೇನ್ ಅರ್ಥ್ವೇಕ್ ಝೋನ್ಸ್. ಒನ್ ಈಸ್ ಯುವರ್ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಥವಾ ಪೆಸಿಫಿಕ್ ಬೆಲ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಈ ಆಲ್ಪ್ಸ್ ಇಂದ ಹಿಡಿದು ಈ ಕಡೆ ಇದು ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ಇದಕ್ಕೆ ನಾವು ಆಲ್ಪೈಡ್ ಬೆಲ್ಟ್ ಅಂತ ಕರಿತೀವಿ. ಓಕೆ, ಸೊ ಈ ಆಲ್ಪ್ ಅನ್ನೋ ವರ್ಡ್ ಬಂತು ಅಂತಂದ್ರೆ ಇಟ್ ಹ್ಯಾಸ್ ಅ ಒರಿಜಿನ್ ಫ್ರಮ್ ದ ಆಲ್ಪ್ಸ್ ಫೋಲ್ಡ್ ಮೌಂಟೇನ್ಸ್ ಆಫ್ ಯುರೋಪ್. ಯುರೋಪ್ ಅಲ್ಲಿ ಇಲ್ಲಿ ನಿಮ್ಗೆ ಆಲ್ಪ್ಸ್ ಫೋಲ್ಡ್ ಮೌಂಟೇನ್ಸ್ ಬರುತ್ತೆ. ನಿಮ್ ಸ್ವಿಟ್ಜರ್ಲ್ಯಾಂಡ್ ತೋರಿಸ್ತಾರಲ್ಲ, ಸ್ವಿಟ್ಜರ್ಲ್ಯಾಂಡ್ ಇಸ್ ಕಂಪ್ಲೀಟ್ಲಿ ಆಲ್ಪ್ಸ್ ಫೋಲ್ಡ್ ಮೌಂಟೇನ್, ಅದಕ್ಕೆ ಆಲ್ಪೈಡ್ ಬೆಲ್ಟ್ ಅಂತ ಇರೋದು. ಸೊ ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ಗೆ ಆಲ್ಪೈಡ್ ಬೆಲ್ಟ್ ಬಂದ್ಬಿಟ್ಟು ಇಂಡೋನೇಷ್ಯಾದಲ್ಲಿ ಕನೆಕ್ಟ್ ಆಗುತ್ತೆ. ಈ ಎರಡೂ ರೀಜನ್ ಅಲ್ಲೇ ನಿಮ್ಗೆ ಜಾಸ್ತಿ ಅರ್ತ್ ಬೇಕು ಆಗೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಸಿ ದ ರೀಸೆಂಟ್ ಅರ್ತ್ ವೇಕ್ಸ್, ಯಾವ್ದಾಗಿದೆ ರೀಸೆಂಟ್ ಅರ್ತ್ ವೇಕ್ಸ್ ಯಾವ್ದು ಕೇಳಿದೀರಾ? ರೀಸೆಂಟ್ ಆಗಿ ಇಲ್ಲಿ ಅರ್ತ್ ವೇಕ್ ಆಯ್ತು ರಷ್ಯಾ ರೀಜನ್ ಅಲ್ಲಿ. ಸೊ ಅಲ್ಲಿ ಮತ್ತೆ ಜಪಾನ್ ಅಲ್ಲಿ ಸುನಾಮಿ ಆಗುತ್ತೆ ಅಂತಂದ್ರೆ, ಬಟ್ ದೊಡ್ಡ ಸುನಾಮಿನ ಆಗ್ಲಿಲ್ಲ. ಓಕೆ, ಇಫ್ ಯು ಸಿ ಆನ್ ದ ಹಿಮಾಲಯಾಸ್, ಅಫ್ಘಾನಿಸ್ತಾನ ಆಗಿದೆ. 2 years back you had ಟರ್ಕಿ ಅರ್ಥ್ವೇಕ್. ಹೇಳಿದಿರಾ? ಈ ರೀಜನ್ ಅರ್ಥ್ವೇಕ್ ಆಯ್ತು. ಸೊ ಯೂಶಲ್ ಆಗಿ ಪೆಸಿಫಿಕ್ ರೀಜನ್ ತುಂಬಾ ಆಗ್ತಿರುತ್ತೆ, ಬಟ್ ಇಲ್ಲಿ ಆಲ್ಮೋಸ್ಟ್ ಚಿಕ್ಕ ಪುಟ್ಟ ಐಲ್ಯಾಂಡ್ ಕಂಟ್ರೀಸ್ ಇರೋದ್ರಿಂದ ಅಂಡ್ ಸಮ್ ಟೈಮ್ಸ್ ಓಷನ್ ಅಲ್ಲಿ ಆಗುತ್ತೆ, ಹಾಗೆ ಜಾಸ್ತಿ ಏನು ಇಂಪ್ಯಾಕ್ಟ್ ಆಗಲ್ಲ, ಗೊತ್ತಾಗಲ್ಲ ನಮ್ಗೆ ಅಷ್ಟು. ಓಕೆ, ಬಟ್ ಅದರ್ವೈಸ್ ಈ ರೀಜನ್ ಅಲ್ಲಿ ಇಂಡೋನೇಷ್ಯಾ, ಫಿಲಿಪೈನ್ಸ್, ಓಕೆ, ಇಲ್ಲಿ ನಿಮ್ಗೆ ಸುಮಾರು ಐಲ್ಯಾಂಡ್ ಕಂಟ್ರಿಗಳಿದ್ದಾವೆ, ಅಷ್ಟು ಏನು ಇಂಪ್ಯಾಕ್ಟ್ ಗೊತ್ತಾಗಲ್ಲ ನಮಗೆ. ದೆನ್ ಈ ರೀಜನ್ ಅಲ್ಲಿ ಸ್ಯಾನ್ ಆಂಡ್ರಿಯಾಸ್ ಫಾಲ್ಟ್ ರೀಜನ್ ಅಲ್ಲಿ, ಓಕೆ, ದೆನ್ ಆನ್ ದ ಆಂಡೀಸ್ ಮೌಂಟೇನ್, ಇಲ್ಲಿ ಫ್ರೀಕ್ವೆಂಟ್ಲಿ ಅರ್ಥ್ಕ್ವೇಕ್ಸ್ ಆಗ್ತಾನೆ ಇರುತ್ತೆ. ಓಕೆ, ಸೊ earthquake is also one of the main reason for Japan's growth. ನಾವು ಹೇಳ್ತೀವಲ್ಲ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ನಮಗೆ ನೆಸೆಸಿಟಿ ಇಲ್ಲ, ಓಕೆ, ಟು ಬಿಲ್ಡ್ ಅರ್ಥ್ಕ್ವೇಕ್ ರೆಸಿಸ್ಟೆಂಟ್ ಬಿಲ್ಡಿಂಗ್ಸ್. ಅವ್ರಿಗೆ ನೆಸೆಸಿಟಿ ಇದೆ, ಅವ್ರಿಗೆ ಅರ್ಥ್ಕ್ವೇಕ್ ಫ್ರೀಕ್ವೆಂಟ್ ಆಗಿ ಆಗ್ತಾನೆ ಇರುತ್ತೆ, ವರ್ಷದಲ್ಲಿ ಒಂದು ಕಾಮನ್. ಓಕೆ, ಹಂಗಿದ್ದಾಗ ದೇ ಹ್ಯಾವ್ ಟು ಬಿಲ್ಡ್ ಅರ್ಥ್ಕ್ವೇಕ್ ರೆಸಿಸ್ಟೆಂಟ್ ಬಿಲ್ಡಿಂಗ್ಸ್, ಇಲ್ಲ ಅಂದ್ರೆ ಸಾಯ್ತಾರೆ, ಎಕ್ಸಿಸ್ಟೆನ್ಸ್ ಇರಲ್ಲ ಅವ್ರು. ಸೊ ಅವ್ರಿಗೆ ಅದು ನೆಸೆಸಿಟಿ. ದಟ್ಸ್ ವೈ ದೇ ಟ್ರೈ ಟು ಇನ್ವೆಂಟ್. ನಮಗೆ ಆ ಥರದ್ದು ಯಾವುದೋ ನೆಸೆಸಿಟಿ ಇಲ್ಲ. ನಾ ಹೇಳಿದಲ್ಲ, ಒಂದು ಇಟ್ಸ್ ಅ ನ್ಯೂ ಲ್ಯಾಂಡ್ ಫಾರ್ಮ್, ದೇ ಡೋಂಟ್ ಹ್ಯಾವ್ ಮಚ್ ಆರ್ಗ್ಯಾನಿಕ್ ಮಿನರಲ್ ರಿಸೋರ್ಸಸ್, ಅದಕ್ಕೆ ಅವ್ರ ನೆಸೆಸಿಟಿ ಇದೆ ಟು ಫೋಕಸ್ ಆನ್ ಹ್ಯೂಮನ್ ರಿಸೋರ್ಸಸ್. ಅದನ್ನ ಮಾಡ್ತಾರೆ ಅವರು. ಟೆಕ್ನಾಲಜಿ ಬೆಳೆಸಬೇಕು, ಯಾಕೆ ಅಂದ್ರೆ ಅವರಿಗೆ ಅರ್ಥ್ಕ್ವೇಕ್ ಫ್ರೀಕ್ವೆಂಟ್ ಆಗಿ ಇಂಪ್ಯಾಕ್ಟ್ ಮಾಡ್ತಾನೆ ಇರುತ್ತೆ, ಹಾಗೆ ದೇರ್ ಸಿವಿಲ್ ಸ್ಟ್ರಕ್ಚರ್ಸ್ ಹ್ಯಾಸ್ ಟು ಬಿ ರೆಸಿಸ್ಟೆಂಟ್. ದೇ ಯೂಸ್ ವೆರಿ ಲೈಟ್ ಮೆಟೀರಿಯಲ್ಸ್. ನಾವೆಲ್ಲ ಇಷ್ಟೆಲ್ಲ ತುಂಬಾ ಹೆವಿ ರಾಕ್ಸ್ ಅಥವಾ ಬ್ಲಾಕ್ಸ್ ಯೂಸ್ ಮಾಡ್ತೀವಲ್ಲ, ಇಷ್ಟೊಂದೆಲ್ಲ ಯೂಸ್ ಮಾಡಲ್ಲ ಅವರು. ಅವ್ರು ಹೆಂಗಿರುತ್ತೆ ಅಂದ್ರೆ, ಈ ಒಂದು ಅರ್ಥ್ಕ್ವೇಕ್ ಆಗಿ ಗೋಡೆ ನಮ್ಮ ಮೇಲೆ ಬಿದ್ರೂ ನಮಗೇನು ಜಾಸ್ತಿ ಇಂಪ್ಯಾಕ್ಟ್ ಆಗಬಾರ್ದು, ಆ ಥರ ಇರುತ್ತೆ. ಓಕೆ,